ನಮಸ್ಕಾರ ಸ್ನೇಹಿತರೆ, ನವೀನ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನ್ಯೂನತೆಯುಳ್ಳ ವ್ಯಕ್ತಿ ಎಂದರೆ ಯಾರು ಎಂದು ತಿಳಿದುಕೊಳ್ಳೋಣ. ನ್ಯೂನತೆಯುಳ್ಳ ವ್ಯಕ್ತಿ ಎಂದರೆ ಯಾವುದೇ ದೀರ್ಘಕಾಲಿಕ ದೈಹಿಕ, ಮಾನಸಿಕ, ಬೌದ್ಧಿಕ ಬೆಳವಣಿಗೆಯ ಅಥವಾ ಇಂದ್ರಿಯ ದೋಷಗಳಿದ್ದು ಅದರ ಫಲವಾಗಿ ಅಡಚಣೆಗಳು ಉಂಟಾಗಿ ಸಮಾಜದ ಇತರರೊಡನೆ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಸಮಾನವಾಗಿ ಭಾಗವಹಿಸಲು ಅಡಚಣೆಗಳನ್ನು ಅನುಭವಿಸುವವರು. ಪರಿಸರ ಮತ್ತು ಜನರ ಧೋರಣೆಯ ಫಲವೇ ನ್ಯೂನತೆ ಎಂಬುದು ಹೊಸ ದೃಷ್ಟಿಕೋನ. ನ್ಯೂನತೆಗಳ ಪಟ್ಟಿ. ಭಾರತದ ನ್ಯೂನತೆಯುಳ್ಳ ವ್ಯಕ್ತಿಗಳ ಹೊಸ ಮಸೂದೆ 2011 ಪ್ರಕಾರ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಪೂರ್ಣ ದೃಷ್ಟಿದೋಷ, ಮೆದುಳಿನ ಪಾರ್ಶ್ವವಾಯು, ದೀರ್ಘಕಾಲಿಕ ನರರೋಗದಿಂದ ಬಳಲುವವರು, ಶ್ರವಣದೋಷ ಮತ್ತು ದೃಷ್ಟಿದೋಷ, ಕುಬ್ಜತ್ವ, ಡಿಸ್ಲೆಕ್ಸಿಯಾ, ರಕ್ತದ ಕಾಯಿಲೆ, ಶ್ರವಣದೋಷ, ಬುದ್ಧಿನ್ಯೂನತೆ, ಕುಷ್ಠರೋಗದಿಂದಾದ ವಿಕಲತೆ, ಚಲನಾಂಗದಲ್ಲಿ ನ್ಯೂನತೆ, ಮಿತಿಯುಳ್ಳ ದೃಷ್ಟಿದೋಷ, ಮನೋರೋಗ, ಬಹುವಿಧ ನ್ಯೂನತೆ, ಮಾಂಸಖಂಡಗಳ ದುರ್ಬಲತೆ, ಮಲ್ಟಿಪಲ್ ಸ್ಕ್ಲಿರೋಸಿಸ್, ನಿರ್ದಿಷ್ಟ ಕಲಿಕಾ ನ್ಯೂನತೆಗಳು, ಮಾತಿನ ದೋಷ, ಥಲಸೆಮಿಯಾ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.